ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನೀವು ಬರಲೇಬೇಕು ಅಂತ ನಾನು ಒಪ್ಕೊಂಡೆ. 100% ನಾನು ಬರ್ತೀನಿ. ಮತ್ತೆ ಇವತ್ತು ನಾನು ಆ್ಯಕ್ಚುಲಿ ಮಾರ್ನಿಂಗ್ ಫ್ಲೈಟ್ ಇತ್ತು ನನಗೆ ಹೈದರಾಬಾದ್ಗೆ. ಮನೆ ಫೋನ್ ಮಾಡಿದ್ರು, ಸರ್ ಈ ಥರ ಇವತ್ತು ಇಟ್ಕೊಂಡಿದ್ದೀನಿ ಅಂತ. ನನಗೆ ಯಾಕೋ ಮುಂಚೆ ಕೇಳಿಲ್ಲ. ಕ್ಯಾನ್ಸಲ್ ಮಾಡಿ ನಾನು ನಾಡಿದ್ದು ಹೋಗ್ತಾ ಇದ್ದೀನಿ ಒಬ್ಬರಿಗೆ ಹೈದರಾಬಾದ್ ಫಂಕ್ಷನ್ಗೆ. ಬೆಳಿಗ್ಗೆ ಹೇಳಿದೆ ನಾನು ಖಂಡಿತ ಬರ್ತೀನಿ ನಾನು ಅಂತ. ಭಾಳ ಖುಷಿ ಆಯಿತು ಕೂಡ. ಯಾಕೆಂದರೆ ಕಾನ್ಸೆಪ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಒಂದು ಸಂಗೀತ ನಿರ್ದೇಶಕರು ಒಂದು ಕಾನ್ಸೆಪ್ಟ್ ಮಾಡೋದಿದೆಯಲ್ಲ, 68 ಸಿನಿಮಾಗಳು ಸಂಗೀತ ನಿರ್ದೇಶನವನ್ನು ಮಾಡಿ ಕನ್ನಡ, HK ಕನ್ನಡ ಮಾಡಿದ್ದೀರಿ, ಕನ್ನಡ, ತೆಲುಗು, ತಮಿಳು, ಮಲಯಾಳವೂ ಮಾಡಿದ್ರಲ್ಲ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿ 68 ಸಿನಿಮಾ ಮಾಡಿದ್ರೆ ಅಂತ ಗೊತ್ತಾಯ್ತು. ಇವಾಗ ಮಾತಾಡ್ತಾ ಇರುವಾಗ ಭಾಳ ಖುಷಿ ಆಯ್ತು. ಯಾಕೆಂದರೆ ನಮ್ಮ ಕನ್ನಡದ ನೆಲದಿಂದ ಹೋಗಿ ಅಲ್ಲಿ ಸುದ್ದಿ ಮಾಡಿದಂಥ ಗಿರೀಶ್ ಲೋಕನಾಥ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಯಾಕಂದರೆ AR ರೆಹಮಾನ್ ಅವ್ರ ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ, ಇಳಯರಾಜಾಜಿ ಅವ್ರು ನೋಡ್ತಾ ಇದ್ದೀವಿ, ಎಲ್ಲ ಹಿರಿಯರು. ಸೊ ನಮ್ಮ ನೆಲದಿಂದ ACTC ಇವೆಂಟ್ಸ್ ಅದೇ ಹೇಳ್ತಾ ಇದ್ದೆ. ACTC ಅಂದ್ಬಿಟ್ಟು ಒಂದು ಆಲ್ಬಮ್ ಇತ್ತು ಆ ಕಾಲದಲ್ಲಿ. ಬ್ರೇನ್ ಆಡಮ್ಸು, ಡೀಪ್ ಪರ್ಪಲ್ಲು, OCD ಸ್ಯಾಟರ್ಡೇ ನೈಟ್ ಫೀವರ್, ಇದೆಲ್ಲ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಆಲ್ಬಮ್ಸ್ ಇನ್ ವೆಸ್ಟರ್ನ್ ಮ್ಯೂಸಿಕ್. ಬೋನಿಯಮ್ಮು, ಅಬ್ಬಾ. ಸೊ ಅವಾಗ ACTC ಅಂತ ಅಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇತ್ತು. ಸೊ ಅದಕ್ಕೆ ಹೋಲುತ್ತಿದ್ದು ACTC ಅಂತ. ಸೊ ಅವ್ರದ್ದೆಲ್ಲ ನಾವು ಪ್ರತಿ ಸಲ ಕೂಡ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಸಾಕಷ್ಟು ಈ ಥರ ಲೈವ್ ಶೋಗಳಾಗುವಾಗ ನಾನು ಹೋಗಿದ್ದೀನಿ. OCD ಇವತ್ತು ನಮ್ಮ ಪೆಟ್ರೋಲ್ ಬ್ಯಾಂಕ್ ಇದೆ ನೋಡಿ, MG ರೋಡ್, ಅಲ್ಲಿ ನಾನೇ ಹೋಗಿ, ಅಂದರೆ ಸುಮಾರು 45 ವರ್ಷ ಆಗಿರ್ಬೋದು. ಅದು ನೋಡಿದಾಗ ಅದ್ಭುತ ಅನ್ನಿಸ್ತಾ ಇತ್ತು ನಮಗೆ. ಆವಾಗ ನಮಗೆ ನಮ್ಮ ಸೊಗಡು ಅಂದರೆ ಕನ್ನಡ, ತೆಲುಗು, ತಮಿಳು, ಹಿಂದಿ ಈ ಥರ ಲೈವ್ ಶೋಗಳು ಬರ್ತಾನೆ ಇರಲಿಲ್ಲ. ಆ ಸೌಂಡು, ಆ ಲೈಟಿಂಗೆಲ್ಲ ನೋಡ್ಬಿಟ್ಟು ಹಬ್ಬ ಏನಪ್ಪ ಅದ್ಭುತ ಅಂತ 45 ಇಯರ್ಸ್ ಬ್ಯಾಕ್. ಈಗ ಅದೇ ರೀತಿ ಅಶ್ವಥ್ ಅವರು, C. ಅಶ್ವಥ್ ಅವರು ನಾವು ನೆನೆಸ್ಕೊಂಡು ಕಾಣುತ್ತೆ. ಫಸ್ಟು ಕನ್ನಡವೇ ಸತ್ಯ ಒಂದು ಭಾವಗೀತೆಗಳು ಬೇಯಿಸಿಕೊಂಡು 1,25,000 ಜನವನ್ನು ಇದೇ ಥರ ಲೈವ್ ಕಾನ್ಸರ್ಟ್ ಮಾಡಿ ಸೇರಿಸಿದ್ದು C. ಅಶ್ವಥ್ ಅವರು ಕನ್ನಡದಲ್ಲಿ ಫಸ್ಟ್. ಆ ಕ್ರೆಡಿಟ್ ಅವ್ರು ಫಸ್ಟ್ ಹೋಗುತ್ತೆ. ಸೊ ಅದೇ ರೀತಿ ಅಜನೀಶ್ ತಾವು ಕೂಡ ಇದು ಯಾವ ಟೈಪ್ ಮಾಡಿ ACTC ಏನು ಟೈಪ್ ಮಾಡಿದಿರಲ್ಲ, ಫಸ್ಟ್ ಪ್ರೋಗ್ರಾಮ್ ನೀವು ಮಾಡ್ತಾ ಇದ್ದೀರಿ ಭಾರತೀಯ ಭವನದಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. 1 ಲಕ್ಷ ಅಲ್ಲ, 5 ಲಕ್ಷ ಕನ್ನಡಿಗರು ಸೇರಲಿ ಅಂತ ಹೇಳ್ಬಿಟ್ಟು ದೇವರ ಪ್ರಾರ್ಥನೆ ಮಾಡ್ತಿದ್ದೀವಿ. So I think ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಯಿತು, ಬೇರೆ ಕಮಿಟ್ಮೆಂಟ್ ಇತ್ತು, ಐ ಗಾಟ್ ಲೇಟ್. ಆ್ಯಂಡ್ ಅಜನೀಶ್ ಬಗ್ಗೆ ಮಾತಾಡಬೇಕು. ಬಿಕಾಸ್ ಐ ಥಿಂಕ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ಸ್ ಇನ್ ದ ಇಂಡಸ್ಟ್ರಿ. ಯಾವಾಗಲೂ ಫೋನ್ ಮಾಡಿದ್ರೆ, ಐ ಮೀನ್ ಇಫ್ ಐ ಕಾಲ್ ಹಿಮ್ ಆರ್ ಹಿ ಕಾಲ್ಸ್ ಮಿ ಬ್ಯಾಕ್, ಏನೋ ಒಂದು ಎನಿಥಿಂಗ್ ದಟ್ ಹ್ಯಾಪನ್ಸ್, ವರ್ಕ್ ಹ್ಯಾಪನ್ಸ್ ದ ಫಾಸ್ಟೆಸ್ಟ್. ಆ್ಯಂಡ್ ಸರ್ ಹೇಳಿದಾಗೇ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಎವ್ರಿಥಿಂಗ್ ದಟ್ ಹಿ ಈಸ್ ಟಚಿಂಗ್ ಇಸ್ ಟರ್ನಿಂಗ್ ಇನ್ ಟು ಗೋಲ್ಡ್. ಎನಿ ಸಾಂಗ್ ಮಾಡಿದ್ರು, ಎನಿ ಮೂವಿಯಲ್ಲಿ ಅಟ್ಲೀಸ್ಟ್ ಒಂದು ಸಾಂಗ್ ಹಿಟ್ ಕೊಡ್ತಾ ಇದ್ದಾರೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಅವರ್ ಜರ್ನಿ ಸ್ಟಾರ್ಟೆಡ್ ವಿತ್ ಉಳಿದವರು ಕಣ್ಣಂತೆಯಿಂದ ಸ್ಟಾರ್ಟ್ ಆಗಿ ನಿಮ್ಗೆ ಎಲ್ಲರಿಗೂ ಗೊತ್ತು ವಾಟ್ ಅ ಮ್ಯಾಸಿವ್ ಮೂವಿ, ವಾಟ್ ಅ ಮ್ಯಾಸಿವ್ ಸಾಂಗ್ಸ್. ಆ್ಯಂಡ್ ದೆನ್ ಅಫ್ಕೋರ್ಸ್ ಸರ್ ಹತ್ರ ಇರೋ ಒಂದು 2-3 ಮೂವೀಸ್, ಐ ಮೀನ್ ದ ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಹಿಡಿದು ವಾಟ್ ಫೆಂಟಾಸ್ಟಿಕ್ ವರ್ಕ್ ದಟ್ ಹಿ ಹಸ್ ಡನ್, ಏನೋ ಎಲ್ಲರಿಗೂ ಗೊತ್ತಿದೆ. ಸೊ ಹಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಅಫ್ಕೋರ್ಸ್ 4-5 ಇಂಡಸ್ಟ್ರಿಯಲ್ಸ್ ಅವರು ವರ್ಕ್ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಡೋಂಟ್ ಫರ್ಗೆಟ್, ಅಂದರೆ ಕನ್ನಡದಲ್ಲಿ ಯು ಹ್ಯಾವ್ ಟು ಹ್ಯಾವ್ ದ ಮ್ಯಾಕ್ಸಿಮಮ್ ಔಟ್ಪುಟ್. ಐ ವಿಲ್ ರಿಕ್ವೆಸ್ಟ್, ವಿ ವಾಂಟ್ ಯು ಇನ್ ದಿಸ್ ಇಂಡಸ್ಟ್ರಿ ಮೋರ್ ದೆನ್ ಎನಿವೇರ್ ಎಲ್ಸ್. ಸೊ ಥ್ಯಾಂಕ್ ಯು, ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ಯುವರ್ ಜರ್ನಿ ಈಸ್ ಆಲ್ಸೋ ಅನ್ ಆನರ್ ಟು ಅಸ್. ಆ್ಯಂಡ್ ಇದೂ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀರಾ. ಐ ವಾಸ್ ಆ್ಯಕ್ಚುಲಿ ವಂಡರಿಂಗ್ ಯಾಕೆ ಮಾಡಿಲ್ಲ ಇನ್ನೂ ಅಂತ. ಸೊ ಇಟ್ಸ್ ಅ ಗುಡ್ ಥಿಂಗ್ ದಟ್ ಯು ಸ್ಟಾರ್ಟೆಡ್ ನೌ. ಯು ಹ್ಯಾವ್ ಅ ಆ್ಯಂಪಲ್ ನಂಬರ್ ಆಫ್ ಸಾಂಗ್ಸ್ ಮಾಡ್ತೀರಾ. ಸೊ ಆಲ್ ದಿ ಬೆಸ್ಟ್. And whatever support from our side we can, we will be there for you. And of course I cannot speak all the histories and all. We're very young, we don't know much, but youth ge whatever you need, we are always there for you. Ajnish, Anand Audio stands strong and hard with you always. All the best, and eager to see you on stage perform, rock the crowd,
And thank you so much for looking nice. He's lost a lot of weight. So he said event can lose ಮಾಡಿದೀನಿ. So good, you're looking amazing, man. Thank you so much. ಪ್ರತಿಯೊಬ್ಬರು ಮೀಡಿಯಾ ಪ್ರೆಸ್ ಬಗ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ದೀರಾ, ತುಂಬ ಸಂತೋಷ ಆಗ್ತಾಯಿದೆ. ಯೂಶಲಿ ನಾನು ಒಂದು ಪ್ರೆಸ್ ಮೀಟಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಂತು ನನಗೆ ಸೈಡಲ್ಲೇ ನಿಂತಂಗೆ ಹೋಗ್ಬಿಡ್ತಾ ಇದ್ದೆ, ಜಾಸ್ತಿ ಮಾತಾಡಿದೆ. ಬಟ್ ಇವತ್ತು ನಾನು ಮಾತಾಡಲೇಬೇಕು. ಏನಾದ್ರು ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮನಸ್ಸಲ್ಲಿ ಇದನ್ನೆಲ್ಲ ಖಂಡಿತ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಶುರು ಮಾಡಿದ್ದು 2003 ಕೆ ಕಲ್ಯಾಣ್ ಅವ್ರ ಸರ್ ಜೊತೆ. ಅವ್ರಿಗೆ ಸೆಷನ್ ಮ್ಯೂಸಿಷಿಯನ್ ಆಗಿ, ಕಂಪೋಸಿಷನ್ ಮ್ಯೂಸಿಷಿಯನ್ ಆಗಿ, ಅರೇಂಜರ್ ಆಗಿ ಕೆಲಸ ಮಾಡಿ ಆಮೇಲೆ ತುಂಬ ಕಷ್ಟಪಟ್ಟು ಒಂದು 5-6 ವರ್ಷದ ಪ್ರಯತ್ನದಿಂದ 2009ನೇ ಇಸ್ವಿಯಲ್ಲಿ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಯಿತು. ಆ್ಯಕ್ಚುಲಿ ಆ ಸಿನಿಮಾದ ಹಾಡು ಶಿಶಿರ ಅಂತ ಸಿನಿಮಾ. ನಾನು ಆ್ಯಕ್ಚುಲಿ ಆ ಹಾಡನ್ನ ತೊಗೊಂಡೋಗಿ ವೇಲು ಸರ್ ಕೇಳಿಸಿದ್ದೆ. ನಾನು ಒಂದು ಕಾರಣದಿಂದ ಆ ಹಾಡುಗಳು ಒಂದು ಲಹರಿ ಸಂಸ್ಥೆ ರಿಲೀಸ್ ಆಗಿಲ್ಲ ಆವಾಗ. ಸೊ ಅವಾಗ ನಾವು ಹೊಸಬ್ರು, ನಮಗೂ ಗೊತ್ತಿರಲಿಲ್ಲ. ಸೊ ಹಾಗೆ ಶುರುವಾಯಿತು. ಆ ಶಿಶಿರ ಸಿನಿಮಾದಿಂದ ಒಂದು ಒಳ್ಳೆ ಹೆಸರು ಸಿಕ್ತು. ಓಕೆ, ಅಜನೀಶ್ ಲೋಕನಾಥ್ ಅವರು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾರೆ, ಸಾಂಗ್ಸು ಮಾಡ್ತಾರೆ ಅಂತ. ಅದಾದಮೇಲೆ ಇನ್ನೊಂದು ಸಿನಿಮಾ ನನ್ನ ಲೈಫಲ್ಲಿ ಅಂತ ನಾಗತಿಯಲ್ಲಿ ಚಂದ್ರಶೇಖರ್ ಸರ್ ಪ್ರೊಡಕ್ಷನ್ ಮಾಡಿದೆ. ಅದರಲ್ಲೂ ಕೂಡ ನನಗೆ ಒಳ್ಳೆ ಹೆಸರು ಖಂಡಿತ ಸಿಕ್ಕಿದೆ. ಆದರೆ ನಿಜವಾದ ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ ಸಿಕ್ಕಿದ್ದು ಉಳಿದವ್ರ ಕಣ್ಣಂತೆ ಅನ್ನೋ ಒಂದು ಸಿನಿಮಾ. ಸೊ ಇವತ್ತಿಗೆ ಉಳಿದವ್ರ ಕಣ್ಣಂತೆ ಬಂದು 12 ವರ್ಷ ಆಗಿದೆ. ಈ ವರ್ಷಕ್ಕೆ 13ನೇ ವರ್ಷ ಇದು. ಸೊ ಈ 13 ವರ್ಷದಲ್ಲಿ ನನ್ನ ಕಾನ್ಸಂಟ್ರೇಷನ್, ನನ್ನ ಒಂದು ಫೋಕಸ್ ಬರೀ ಇದ್ದಿದ್ದು ಒಂದು ಒಳ್ಳೆ ಸಾಂಗ್ಸ್ ನಾನು ಮಾಡಬೇಕು, ನಾನು ಕೂಡ ಒಳ್ಳೆ ಹಿಟ್ಸ್ ಕೊಡಬೇಕು ಅಷ್ಟೇ. ಅಷ್ಟು ಬಿಟ್ಟು ನನಗೆ ಏನು ಇರಲಿಲ್ಲ. ಸುಮಾರು ಜನ ಹೇಳ್ತಾಯಿದ್ರು, ಇಷ್ಟೆಲ್ಲ ಹಿಟ್ಸ್ ಇದೆ, ನೀವು ಯಾಕೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತ. ನನಗೆ ಯಾವತ್ತೂ ನನಗೆ ಆ ಕಾನ್ಸಂಟ್ರೇಷನ್ ಆಗಲಿ ಅಥವಾ ಆ ಫೋಕಸ್ ನಾನು ಲೂಸ್ ಮಾಡ್ಕೊಳ್ಳೋದು, ನನಗೆ ಡಿಸ್ಟ್ರಾಕ್ಟ್ ಆಗಿ ನನಗೆ ಇಷ್ಟ ಇರಲಿಲ್ಲ. ಎಷ್ಟೋ ಶೋಗಳಿಗೆ ಜಡ್ಜಾಗಿ ಕರೆದಿದ್ರು, ನಾನು ಯಾವುದಕ್ಕೂ ನಾನು ಒಪ್ಕೊಳ್ದೆ. ನನ್ನ ನಾನು ಮ್ಯೂಸಿಷಿಯನ್ ಆದರೆ ಸಂಗೀತಗಾರ, ಆದರೆ ಸಿನಿಮಾದ ಸಂಗೀತಗಾರನಾಗಿರಬೇಕು ಅನ್ನೋದೊಂದು ನನ್ನ ಫೋರ್ಟೆ ಆಗಿ ನಾನು ಆ ಒಂದು ಪ್ರೈಡ್ ಇಟ್ಕೊಂಡೆ ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ 12 ವರ್ಷ ಆದಮೇಲೆ ಮೊದಲನೇ ಸರಿ ನಮ್ಮ ACTC ಕಂಪನಿಯವ್ರ ಜೊತೆ ಅವರು ಮೀಟ್ ಮಾಡಿದಾಗ ಅವರು ಒಂದಿಷ್ಟು ದೊಡ್ಡ ಲಿಸ್ಟನ್ನ ತೋರಿಸ್ಬಿಟ್ಟು, ಅಜನೀಶ್ ಸರ್, ನಿಮ್ಮ ಹತ್ರ ಇಷ್ಟೊಂದು ಹಿಟ್ಸ್ ಇದ್ದಾವೆ, ಇಷ್ಟೊಂದು ಬ್ಲಾಕ್ ಬಸ್ಟರ್ ಹಿಟ್ಸ್ ಇದ್ದಾವೆ, ನೀವು ಯಾಕೆ ಶೋ ಮಾಡಬಾರ್ದು ಅಂತ ಹೇಳಿದಾಗ ನನಗೆ ಹೌದಲ್ವಾ, ಇನ್ನೂ ನಾನು ಮಾಡಬಾರ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಸ್ಟುಡಿಯೋಲಿ ಕೂತು ನಾನು ಎಲ್ಲೋ ಒಂದು ಕಡೆ ಐ ವಾಂಟೆಡ್, ನನಗೊಂದು ಆಡಿಯನ್ಸ್ ಜೊತೆ ನನಗೆ ಒಂದು ಕನೆಕ್ಷನ್ ಬೇಕಾಗಿತ್ತು. ನಾನು ಕೇಳಿದ್ದೆ, ಎಲ್ಲರೂ ಹೇಳಿ, ನಾನು ನೋಡಿರಲಿಲ್ಲ, ಯಾವತ್ತು ಕೇಳಿದ್ದೆ. ಯಾಕಂದ್ರೆ ನಾವು ನಿಮ್ಮ ಸಾಂಗ್ ಅಲ್ಲಿ ಎಷ್ಟು ಪ್ಲೇ ಆಗ್ತಾಯಿದೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಜನರು ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ಅದನ್ನು ಕಣ್ಣಾರೆ ನಾನು ನೋಡಬೇಕು ಅನ್ನೋ ಒಂದು ಆಸೆ ಕೂಡ. ಮತ್ತು ಈ 12 ವರ್ಷ ಆಯಿತು. ಇನ್ನು ಮುಂದಿನ 12 ವರ್ಷಕ್ಕೆ ನಾನು ನನ್ನಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ದ ರೈಟ್ ಪ್ಲ್ಯಾಟ್ಫಾರ್ಮ್ ಈಸ್ ಡೂಯಿಂಗ್ ಕಾನ್ಸರ್ಟ್ ಅಂತ ನನಗೆ ಅನಿಸ್ತು. ಸೊ ನಾನು, ನನ್ನ ಪಾರ್ಟ್ನರ್ ಬಾಬಿ ಅವರು ಇಬ್ಬರೂ ಸೇರಿ ಈ ಒಂದು ಡಿಸಿಷನ್ಗೆ ಬಂದು ಆಮೇಲೆ ಕಾನ್ಸರ್ಟ್ ಮಾಡಿದ್ರೆ ಹೀಗೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶವಾಗಿತ್ತು. ಸೊ ನನ್ನ ಎಲ್ಲ ರಿಕ್ವೆಸ್ಟಿಗೂ ACTC ಕಂಪನಿಯವರು ಒಪ್ಕೊಂಡು ನನಗೆ ಏನೇನು ಮ್ಯೂಸಿಷಿಯನ್ಸ್ ಬೇಕು, ಎಷ್ಟು ಜನ ಬೇಕು ಅಂತ ಎಲ್ಲರೂ ಸೇರಿ ನಾವು ಈ ಒಂದು ದೊಡ್ಡ ಮಟ್ಟದ, ಹೇಳಬೇಕು ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಒಂದು ಲೈವ್ ಕಾನ್ಸರ್ಟ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮಗೂ ಆ ಕಲ್ಚರ್ ಒಂದು ಬರಬೇಕು ಅನ್ನೋ ನನ್ನ ಆಸೆ. ದೊಡ್ಡ ಮಟ್ಟದ, ಈಗ ಆಲ್ರೆಡಿ ನಮ್ಮ ಇದರಲ್ಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಶೋಸ್ ಎಲ್ಲ ಮಾಡ್ತಿದ್ದಾರೆ, ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಆಗಿ ಹೋಗಬೇಕು ಅಂತ. ಸೊ ಐ ವಿಶ್ ಈ ಒಂದು ಕಾನ್ಸರ್ಟ್ ಅದಕ್ಕೆ ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ ಅಂತ ನಾನು ಇದನ್ನು ನೋಡ್ತಾ ಇದ್ದೀನಿ. ಸೊ ಇವತ್ತಿನ ಅಜನೀಶ್ ಲೋಕನಾಥ್ ಅವರಿಗೆ ಆಗೋದಕ್ಕೆ ಸುಮ್ಮನೆ ಅದಾಗಿಲ್ಲ. ಈ ಲಾಸ್ಟ್ ನನಗೆ ಸಿಕ್ಕ ಮೊದಲನೇ ಸಕ್ಸಸ್ಸಿಂದ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನನಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶ ಕೊಟ್ಟ ನಮ್ಮ ಎಲ್ಲ ಪ್ರೊಡಕ್ಷನ್ಸ್ ಹೌಸ್ಗೂ, ನಮ್ಮ ಲಹರಿ ಸಂಸ್ಥೆ ಆಗಿರ್ಬೋದು, ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ಮತ್ತು ನಮ್ಮ KVN ಸಂಸ್ಥೆ ಆಗಿರ್ಬೋದು, ಮತ್ತು ಇನ್ನೆಲ್ಲ ಪ್ರೊಡಕ್ಷನ್ನು ಎಲ್ಲರಿಗೂ, ಆನಂದ್ ಆಡಿಯೋ ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಸಂಸ್ಥೆಯವರೂ ಇಂದನೇ ಇವತ್ತು ನಾವು ಇಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಇದೆ. ಸೊ ನನ್ನ ಎಲ್ಲ ಪ್ರೊಡ್ಯೂಸರ್ಸಿಗೂ ನನಗೆ ಇಲ್ಲಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ನಮ್ಮನ್ನು ಇನ್ಸ್ಪೈರ್ ಮಾಡಿ ಒಳ್ಳೆ ಹಾಡನ್ನ ನಾವು ಕಂಪೋಸ್ ಮಾಡೋಕ್ಕೆ ಸಾಧ್ಯವಾಗಿದ್ದು ನಮ್ಮ ಡೈರೆಕ್ಟರ್ಸಿಂದ. ಸೊ ನನ್ನ ಮೊದಲನೇ ಸಿನಿಮಾದಿಂದ ಇವತ್ತು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾವರೆಗೂ ನಾನು ವರ್ಕ್ ಮಾಡೋ ಎಲ್ಲ ಡೈರೆಕ್ಟರ್ಸ್ಗೂ ನಾನು
ಈ ವೇದಿಕೆಯಿಂದ. ಯಾಕಂದರೆ ಅವರು ಕೊಟ್ಟಿರೋ ಸಿಚುಯೇಷನ್ಸೇ ನಮ್ಮನ್ನು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಆಲೋಚನೆನ ಹುಟ್ಟಾಕಿದೆ. ಸೊ ಎಲ್ಲ ನನ್ನ ಡೈರೆಕ್ಟರ್ಸಿಗೂ ನನ್ನ ಧನ್ಯವಾದಗಳು. ಹಾಗೂ ಒಂದು ಹಾಡು ಮಾಡ್ತೀವಿ, ಬಟ್ ಆ ಹಾಡು ರಿಪೀಟ್ ವ್ಯಾಲ್ಯೂ ಅಂತ ಬರೋದೇನೆ ಒಬ್ಬ ಲಿರಿಸಿಸ್ಟ್ ಬಂದು ಅದಕ್ಕೆ ಮೆಲ್ಕ್ ಹಾಕುವಂಥ ಲಿರಿಕ್ಸ್ ಬರ್ದಾಗ್ಲೇನೆ. ಇವತ್ತು ಸಹಿತ ಎಷ್ಟೋ ಹಾಡುಗಳು, ನಿನ್ನೆ ಸಂಜೆ ನಾನು ಬೆಳ್ಳಿಕಾಲದಲ್ಲಿ ಸಾಂಗ್ ಕೇಳ್ತಿದ್ದೆ ಸರ್, ನಿಮ್ದೆ ಲಹರಿ ಸಂಸ್ಥೆ ಲಹರಿ ಸಂಸ್ಥೆ. ಸೊ ಅಲ್ಲಿ ಅತ್ಯದ್ಭುತವಾದ ಲಿರಿಕ್ಸ್ ನನಗೆ ಮೈ ಜುಮ್ ಅಂತ ನನಗೆ ಕೇಳ್ಬೇಕಾರೆ ನಂಗೆ ಸಡನ್ ಆಗಿ ಜ್ಞಾಪಕ ಬರ್ತಿಲ್ಲ. ಒಂದೇ ಒಂದು ಕಣ್ಣಬ್ಬಿಂದು. ಸರ್ ಹೌದು. ಸೊ ಅವಾಗ ನನಗೆ ಅಂದರೆ ಇವಾಗೆಲ್ಲ ತುಂಬ ದಿವಸ ಯೋಚನೆ ಮಾಡ್ತಿದ್ದೀನಿ, ಆ ಲಿರಿಸಿಸ್ಟ್ ರೈಟರ್ಸ್ ಅವ್ರು ಬರೆಯುವಂಥ ಒಂದು ಆ ಸಾಲುಗಳೇನೆ ಮತ್ತೆ 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 ಕೇಳಬೇಕು ಅಂತ ಅನ್ಸುತ್ತೆ, ಕೇಳಿಗಳಿಗೆ ಕನೆಕ್ಟ್ ಮಾಡುತ್ತೆ. ಸೊ ನನಗೆ ಆ ಒಂದು ಎಲ್ಲ ಲಿರಿಸಿಸ್ಟ್ಗಳಿಗೂ, ನನ್ನ ಹಾಡನ್ನ ಇನ್ನೂ ಚಂದಗೊಳಿಸಿದ ಎಲ್ಲ ಲಿರಿಸಿಸ್ಟ್ಗಳಿಗೂ ನಾನು ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ. ಹಾಗೂ ಮತ್ತು ಆ ಲಿರಿಕ್ಸ್ನ ಬರೆದ ಮೇಲೆ ಸಿಂಗರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ತುಂಬ ಜನ ದುಡಿತಾರೆ. ಇವಾಗ ಒಂದು ಹಾಡು ಆಗಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂದರು ಮ್ಯೂಸಿಷಿಯನ್ಸಿಂದ ಹಿಡಿದು ನಮ್ಮ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಬ್ಬರೂ ಒಂದು ಅಟ್ಲೀಸ್ಟ್ ಒಂದು 50ರಿಂದ 100 ಜನ ಕೆಲಸ ಮಾಡ್ತಾರೆ ಒಂದು ಹಾಡು ಬರಬೇಕು ಅಂತ ಹೇಳಿದ್ರೆ. ಸೊ ಅವರೆಲ್ಲರಿಗೂ, ಎಲ್ಲ ಸಿಂಗರ್ಸ್ನ, ನನ್ನ ಹಾಡನ್ನ ಇನ್ನೂ ಪಾಪ್ಯುಲರ್ ಮಾಡೋಂಥ ಎಲ್ಲ ಸಿಂಗರ್ಸ್ ಹಾಗೂ ಮ್ಯೂಸಿಷಿಯನ್ಸ್ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ. ಮತ್ತು ಇಷ್ಟೆಲ್ಲ ನಾವು ಮಾಡ್ತೀವಿ, ಈ ಹಾಡನ್ನು ಜನಗಳ ಹತ್ರ ತಲುಪಿಸೋದು ಯಾರು? ನಮ್ಮ ಆಡಿಯೋ ಸಂಸ್ಥೆಯವರು. ಇವತ್ತು ನಮಗೊಂದು ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಆಡಿಯೋ ಸಂಸ್ಥೆಗಳಿಂದ, ಆಡಿಯೋ ಕಂಪ್ನಿಗಳಿಂದ. ಇವತ್ತು ನಾವು ನಿಂತ್ಕೊಂಡು ಇವತ್ತು ಈ ಥರ ದೊಡ್ಡ ಇವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಆಡಿಯೋ ಕಂಪ್ನಿಯವರು ಅಷ್ಟು ಚೆನ್ನಾಗಿ ಅದನ್ನು ಪಬ್ಲಿಸಿಟಿ ಮಾಡಿ ಕರ್ನಾಟಕದ ಹಳ್ಳಿಗೂ ತಲುಪಿಸಿ ಇವತ್ತು ನಮ್ಮನ್ನು ಒಂದು ನೋನ್ ಫಿಗರ್ ಆಗಿ ನಮ್ಮನ್ನು ಫೇಸ್ನ ಒಂದು ಪಾಪ್ಯುಲರೈಸ್ ಮಾಡಿದೆ ಅಂತ ಹೇಳಿದ್ರೆ ಆ ಕ್ರೆಡಿಟ್ ಖಂಡಿತ ಎಲ್ಲ ಆಡಿಯೋ ಸಂಸ್ಥೆಗಳಿಗೆ ಹೋಗುತ್ತೆ. ಸೊ ಅದಕ್ಕೆ ಇವತ್ತು ಈ ಶೋ ನಾವು ಮಾಡ್ಬೇಕಾದ್ರೆ ನನಗೆ ಅನಿಸ್ತು, ನಮ್ಮಿಬ್ಬರಿಗೂ, ನನಗೂ ಬಾಬಿಯವ್ರಿಗೂ ನಮ್ಮ ಆಡಿಯೋ ಕಂಪ್ನಿಯವರು ನಮ್ಮ ಜೊತೆ ಇರಬೇಕು, ನಮ್ಮ ಲಹರಿ ಸಂಸ್ಥೆಯವರು ಇರಬೇಕು. ಮುಖ್ಯ ಪಾತ್ರ ನನ್ನ ಮ್ಯೂಸಿಕಲ್ ಕೆರಿಯರಲ್ಲಿ ಆನಂದ್ ಆಡಿಯೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಆಫ್ ಮೈ ಕೆರಿಯರ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ನಮ್ಮ ಲಹರಿ ಸಂಸ್ಥೆಯ ಸರ್, ಥ್ಯಾಂಕ್ ಯು ನಮ್ಮ ಒಂದು ಕರೆಗೆ ಬಂದಿದ್ದು. ಆ್ಯಕ್ಚುಲಿ ನೀವೊಂದು ಮದುವೆನ ಕ್ಯಾನ್ಸಲ್ ಅಲ್ಲಿಗೆ ಹೋಗದೆ ಇಲ್ಲಿ ಬಂದಿದ್ದೀರ, ಮನೇಲಿ ಫ್ಯಾಮಿಲಿ ಫಂಕ್ಷನ್ ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಸರ್ ಆಲ್ಮೋಸ್ಟ್ 70% ಸೋಲ್ಡ್ ಔಟ್ ಆಗಿದೆ. ಅದಕ್ಕೆ ನಮಗೆ ಇದೇ ಆಫರ್ಸ್ ನಡೆಸ್ತೀವಿ ಈ ವೀಕೆ, ಬಿಕಾಸ್ ಮೋಸ್ಟ್ ಆಫ್ ದ ಬುಕಿಂಗ್ಸ್ ವಿಲ್ ಹ್ಯಾಪನ್ ಲಾಸ್ಟ್ ವೀಕಲ್ಲೇ. ಸೊ ಅದಕ್ಕೆ ಆಲ್ಮೋಸ್ಟ್ 70% ಬುಕಿಂಗ್ ಆಗಿದೆ. ಸೊ ಇದು ಬಂದು ನಿಮಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಷ್ಟು ಸಿಂಗರ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡ್ತಿರೋದು. ಈ ಕಾನ್ಸೆಪ್ಟು ಫಸ್ಟ್ ಟೈಮು ಕನ್ನಡದಲ್ಲಿ ಮಾಡ್ತಿರೋದು ಸರ್. ಲೊಕೇಶನ್ ಸರ್ ಭಾರತೀಯ ಮಾಲ್ ಬೆಂಗಳೂರು, ಅಲ್ಲಿ ಭಾರತೀಯ ಸಿಟಿ ಸರ್, ತನಿಸಂದ್ರ ರೋಡಲ್ಲಿ ಅಲ್ಲಿ ಭಾರತೀಯ ಮಾಲ್ ಇದೆ. ಮಾಲ್ ಪಕ್ಕದಲ್ಲಿ ದೊಡ್ಡ ಗ್ರೌಂಡ್ ಇದೆ, ಗ್ರೌಂಡಲ್ಲಿ ಮಾಡ್ತಾರೆ. ಕನ್ನಡ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಬಟ್ ಆ ಏರಿಯಾ ನೀವೇನು ಹೇಳಿದ್ರೆ ಅಲ್ಲಿ ನಮ್ಮ ಕನ್ನಡದ ಆಡಿಯನ್ಸ್ ತುಂಬ ಕಡಿಮೆ ಇರುವಂತಹ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಜಾಗ ಸೆಲೆಕ್ಟ್ ಮಾಡ್ತಾರೆ ಸರ್? ಅದು ಬೇಸ್ಡ್ ಆನ್ ಲಾಜಿಸ್ಟಿಕ್ಸು. ಅದು ಆ ದೊಡ್ಡ ಏರಿಯಾ ಈ ಸೈಡು ಎಲ್ಲಿ ಜನ ಜಾಸ್ತಿ ಇರ್ತಾರೆ ಕನ್ನಡ ಕ್ರೌಡು, ಆ ಸೈಡ್ ಇಲ್ಲ ಲೈಕ್ ಅಷ್ಟೊಂದು ಕ್ರೌಡ್ ಗ್ಯಾದರ್ ಮಾಡೋಕ್ಕೆ. ಸೊ ನಮಗೆ ಆಪ್ಷನ್ ಇದ್ದಿದ್ದು ಅದೇ. ಅದು ಬಿಟ್ಟು ನಮಗೆ ಫಿನಿಕ್ಸ್ ಮಾಲ್ ಇದೆ, ಅದು ದೂರ ಆಗಿಬಿಡುತ್ತೆ. ಸೊ ಅದಕ್ಕೆ ಭಾರತೀಯ ಮಾಲ್ ಚೂಸ್ ಮಾಡಿರೋದು, ಬಿಕಾಸ್ ಅದು ಗ್ರೌಂಡ್ ದೊಡ್ಡದಿದೆ, ಅದು ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಸಿಂಪಲ್ ಆಗಿರುತ್ತೆ. ಮಾಡ್ತಿರೋದು ಸರ್, ಒಂದು ಕೊಲಾಬ್ರೇಷನ್ ಥರನೇ ನಾವು ಮಾಡ್ತಾರೆ ಸರ್. ಯಾಕಂದರೆ ನಮಗೆ ಫಸ್ಟ್ ಟೈಮ್ ನಮಗೂ ಗೊತ್ತಿಲ್ಲ. ಇವಾಗ ನಾವೊಂದು ತುಂಬ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡ್ತಾ ಇದೀವಿ, ಆದರೆ ಫಸ್ಟ್ ಲೈವ್ ಕಾನ್ಸರ್ಟ್ ಬಂದಾಗ ಖಂಡಿತ ಸರ್, ಖಂಡಿತ ಇಲ್ಲ, ಅದೇನೆ ಸರ್, ಎಲ್ಲದಕ್ಕೂ ಒಂದು ಸಮಯ ಬರಬೇಕು, ಮತ್ತೆ ಒಂದು ರೈಟ್ ಕೊಲಾಬ್ರೇಷನ್ ಬರಬೇಕು. ಆಮೇಲೆ ಒಂದು ದೊಡ್ಡ ಅಮೌಂಟ್ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಕೂಡ ಇದೆ ಸರ್. ಇದೆಲ್ಲಾನು ಕೂಡಿ ಬರಬೇಕು. ಸೊ ಇವಾಗ ಈ ಸಮಯ ಬಂದಿದೆ, ಕೂಡಿ ಬಂದಿದೆ ಇವಾಗ. ಸೊ ಅದಕ್ಕೆ ನಾನು ಬಂದಿದ್ವಿ ಮಾಡಬೇಕು ನಾವು. ಸೊ ನಮ್ಮ ಕನ್ನಡ ಕಾನ್ಸರ್ಟ್ನ ಲೆಟ್ ಅಸ್ ಡೂ ಇಟ್ ಇನ್ ಅ ರೈಟ್ ಪ್ಲೇಸ್. ಅಲ್ಲಿ ಕನ್ನಡದವರು ಇದ್ದಾರೆ, ತೆಲುಗುನವರು ಇದ್ದಾರೆ, ಮಲಯಾಳಂ, ತಮಿಳ್ನವ್ರನ್ನ ಲೆಟ್ ಅಸ್ ನಾಟ್ ಸಿ ದಟ್. ವಿ ವಾಂಟ್ ಕ್ರೌಡ್ನಲ್ಲಿ ಒನ್ ಶ್ರೀಲಂಕನ್ ಗರ್ಲ್, ಒನ್ ಸ್ಮಾಲ್ ಗರ್ಲ್
ಅವ್ರು ರೀಡ್ ಮಾಡಿದಾಗ ಎವ್ರಿಬಡಿ ವಾಚ್. ಅವ್ರು ರೀಡ್ ಮಾಡಿ ಎಲ್ಲೋ ಶ್ರೀಲಂಕಾದವ್ರನ್ನ ಕರೆಸಿ ಇಲ್ಲಿ ನಮ್ಮ ಕನ್ನಡದವರು ಹಾಡ್ಸಿದ್ದಾರೆ. ಶಿ ಈಸ್ ಆಕ್ಟಿಂಗ್. ವೈ ನಾಟ್ ಅವರ್ ಕನ್ನಡ ಸಿಂಗರ್? ವೈ ನಾಟ್ ಅವರ್ ಇಂಡಿಯನ್? ವೈ ನಾಟ್ ಅವರ್ ಸೌತ್ ಇಂಡಿಯನ್? ವೈ ನಾಟ್? ಸೊ ಟುಡೇ ಈ ಒಂದು ಅವಕಾಶ, ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ACTC ಬಿಕಾಸ್ ಟು ಹ್ಯಾವ್ ದೇ ಆರ್ ಆನರಿಂಗ್ ಅಜನೀಶ್ ಅನ್ನೋ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಸೊ ಇದರಲ್ಲಿ ನಾವು ಓನ್ಲಿ ಕನ್ನಡ ಸಾಂಗ್ಸ್ ನಾವು ಇಡೋಣ ಅಂತ ನಾವು ಧೈರ್ಯವಾಗಿದ್ದೀವಿ. ಬಿಕಾಸ್ ವಿ ಡೋಂಟ್ ನೋ ಹೌ ಮಚ್ ನಮ್ಮನ್ನು ಜನ ಸಪೋರ್ಟ್ ಮಾಡ್ತಾ ಇರೋದು ಗೊತ್ತಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿ ಸ್ಪೆಷಲ್ ನಾರ್ತ್ ಇಂಡಿಯನ್ ಸಿಂಗರ್ಸ್, ಬಟ್ ಒಂದು ಕಾನ್ಸರ್ಟ್ ಅವ್ರದ್ದಿದ್ರೆ ಹಾರ್ಡ್ಲಿ ನಾವು ಗೆಸ್ಟ್ ಆಗಿ ಕರೆಸಿದ್ದಾರೆ. ಸರಿಗಮ ಲಾಸ್ಟ್ ಟೈಮ್ ದೇ ಕಾಲ್ಡ್ ಅಸ್ ಆಸ್ ಎ ಗೆಸ್ಟ್. ವಿ ಕುಡಂಟ್ ಎಂಟರ್ ದ ಮಾಲ್, ವಿ ಕುಡಂಟ್ ಎಂಟರ್ ದ ಪ್ಲೇಸ್. ಅಷ್ಟು ರಶ್ ಇದೆ, ಆಲ್ಮೋಸ್ಟ್ ರೋಡೇ ಬ್ಲಾಕ್ ಆಗಿದೆ. ಸೊ ಅವರಿಗೆ ಕೊಟ್ಟಿರೋ ಪ್ರೋತ್ಸಾಹ, ಅಫ್ಕೋರ್ಸ್ ಹೀಸ್ ಹಾರ್ಡ್ ವರ್ಕ್. ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರು ಹಿ ಹ್ಯಾಸ್ ದ ಕೆಪಾಸಿಟಿ ಆ್ಯಂಡ್ ಹಿ ಶುಡ್, ಆ್ಯಂಡ್ ವೈ ನಾಟ್ ಅಸ್? ಸೊ ನಾವು ಮಾಡ್ತಾ ಇದ್ವಿ. ಸೊ ಟುಡೇ 500ಗೆ 1000, 4000, 9000 ಅನ್ನೋದು ಮ್ಯಾಟರ್ ಇಲ್ಲ. ಬಟ್ ನಮ್ಮ ಸಾಂಗ್ಸ್ ಹಿಟ್ ಆಗಬೇಕು. ನಮ್ಮ ಕನ್ನಡ ಮ್ಯೂಸಿಕ್ ಶುಡ್ ರೀಚ್ ಗ್ಲೋಬಲಿ. ಆಲ್ರೆಡಿ ಗ್ಲೋಬಲಿ ರೀಚ್ ಆಗೋಕ್ಕೆ ಎಲ್ಲ ಆಡಿಯೋ ಕಂಪನಿಗಳು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಮೀಡಿಯಾದವರು ರೀಲ್ಸ್ ಮಾಡಿರೋದು ಎಲ್ಲ ಹೊಸ ಸಿಂಗರ್ಸು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸರ್ ನಾವು ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಪ್ರತಿಯೊಂದು ಸಿಂಗರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಚಾನ್ಸ್ ಸಿಗ್ತಾರೆ.